ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ದಾಳಿ ಮಾಡೋಕೆ ಸಿದ್ಧತೆಯನ್ನ ಮಾಡಿದ್ದ ಸಿಸಿಬಿ ಪೊಲೀಸರು ಈ ಬಾರಿ ಪಕ್ಕಾ ಪ್ಲಾನ್ ಮಾಡಿಕೊಂಡು ಎಂಟ್ರಿ ಆಗಿದ್ದು ನಿಜ. ಹಾಗಾದ್ರೆ ಆ ಪ್ಲಾನ್ ಹೇಗಿತ್ತು? ಪ್ರಜ್ವಲ್ ರೇವಣ್ಣ ಸಿಸಿಬಿ ಪೊಲೀಸರ ಬಲೆಗೆ ಬಿದ್ದಿದ್ದು ಹೇಗೆ? ಇಡೀ ಕಾರ್ಯಾಚರಣೆಯ ಕಂಪ್ಲೀಟ್ ಡೀಟೇಲ್ಸ್ ಸ್ಟೋರಿ ಇಲ್ಲಿದೆ ನೋಡಿ. ಪದೇ ಪದೇ ಪರಪ್ಪನ ಅಗ್ರಹಾರ ಜೈಲಿನಿಂದ ವಿಡಿಯೋಗಳು ಹೊರಗಡೆ ಬರುತ್ತಲೇ ಇವೆ. ಮೇಲಧಿಕಾರಿಗಳು ಎಷ್ಟೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಿದ್ರೂ ಒಳಗೆ ಮಾತ್ರ ಕಳ್ಳಾಟ ಎಂದಿನಂತೆ ನಡೀತಾನೇ ಇದೆ. ಜೈಲಿನ ಮೇಲೆ ಕಳೆದ 6ನೇ ತಾರೀಕಿನಂದು ದಾಳಿ ನಡೆಸಿದ್ದ ಅಧಿಕಾರಿಗಳು ಬರಿಗೈಯಲ್ಲೇ ವಾಪಸ್ಸಾಗಿದ್ರು. ದಾಳಿಗೆ ಹೋದ ತಕ್ಷಣ ಎಂಟ್ರಿಯಲ್ಲೇ ಕೆಲ ಸಿಗ್ನಲ್ಗಳ ಮೂಲಕ ಒಳಗಿನವರಿಗೆ ಸಿಗ್ನಲ್ ಕೊಟ್ಟು ಬಿಡ್ತಿದ್ರು. ಅಷ್ಟೇ ಅಲ್ಲದೆ ಅಧಿಕಾರಿಗಳ ತಂಡದ ಪ್ರತಿಯೊಬ್ಬರಿಗೆ ಸೀಲ್ ಹಾಕಿ ಒಳಗೆ ಬಿಡೋಕೆ ಕನಿಷ್ಠ ಅರ್ಧ ಗಂಟೆ ಆಗೋದು. ಅಷ್ಟರೊಳಗೆ ಒಳಗಿನ ಎಲ್ಲ ಅಕ್ರಮ ಚಟುವಟಿಕೆಗಳು ಬಂದಾಗಿ ಬಿಡ್ತಿದ್ವು. ಆದ್ರೆ ಮೊನ್ನೆ ಮಾತ್ರ ಪಕ್ಕಾ ಪ್ಲಾನ್ ಮಾಡಿಕೊಂಡು ಎಂಟ್ರಿ ಕೊಟ್ಟಿದ್ದ ಸಿಸಿಬಿ ಪೊಲೀಸರು. ಅಷ್ಟಕ್ಕೂ ಈ ಬಾರಿ ಸಿಸಿಬಿ ಆಪರೇಷನ್ ಸಕ್ಸಸ್ ಆಗಿದ್ದು ಹೇಗೆ ಅಂತೀರಾ? ಹೇಳ್ತೀವಿ ಕೇಳಿ. ಮೊದಲಿಗೆ ಮೀಟಿಂಗ್ ನೆಪದಲ್ಲಿ ಸಿಸಿಬಿಯ 2 ಡಿಸಿಪಿಗಳು ಮಾತ್ರ ಒಳಗೆ ಹೋಗಿದ್ರು. ಇದೇ ವೇಳೆ ಅವರ ಕಾರಿನಲ್ಲಿ 2 ಇನ್ಸ್ಪೆಕ್ಟರ್ಗಳು ಕರೆದುಕೊಂಡು ಹೋಗಿದ್ರು. ಒಳಗೆ ಹೋದ ತಕ್ಷಣ ಒಬ್ಬ ಇನ್ಸ್ಪೆಕ್ಟರ್ ಕಂಟ್ರೋಲ್ ರೂಮ್ನಿಂದ ಯಾವುದೇ ಮೆಸೇಜ್ ಹೋಗದಂತೆ ಎಚ್ಚರಿಕೆ ವಹಿಸಿದ್ರೆ, ಮತ್ತೊಬ್ಬ ಇನ್ಸ್ಪೆಕ್ಟರ್ ಸಿಸಿಟಿವಿ ಕಮಾಂಡೆಂಟ್ ಸೆಂಟರ್ ರೂಮ್ಗೆ ಹೋಗಿ ಕಂಟ್ರೋಲ್ ತೆಗೆದುಕೊಂಡಿದ್ರು. ನಂತರವೇ 120 ಜನರ ಟೀಮ್ ಜೈಲಿನ ಒಳಗೆ ಎಂಟ್ರಿಯಾಗಿತ್ತು. ಈ ವೇಳೆ ನೇರವಾಗಿ ಪ್ರಜ್ವಲ್ ರೇವಣ್ಣ ಸೆಲ್ಗೆ ಹೋಗಿ ಪರಿಶೀಲನೆ ನಡೆಸಿದ ವೇಳೆ ಮೊಬೈಲ್, ನೋಟ್ಬುಕ್, ಪೆನ್ ಡ್ರೈವ್ ಪತ್ತೆಯಾಗಿದೆ. ಮೊದಲಿಗೆ ಇದೆಲ್ಲ ನನ್ನದೇ ಅಂತ ಒಪ್ಪಿಕೊಂಡ ಪ್ರಜ್ವಲ್ ರೇವಣ್ಣ ಪಾಸ್ವರ್ಡ್ ಓಪನ್ ಮಾಡು ಅಂತಿದ್ದಂತೆ ಅಲರ್ಟ್ ಆದ ಪ್ರಜ್ವಲ್ ಇದು ನಂದಲ್ಲ ಅಂತ ಉಲ್ಟಾ ಹೊಡೆದಿದ್ದಾನೆ. ಪೊಲೀಸರು ದಾಳಿ ನಡೆಸಿ ವಶಪಡಿಸಿಕೊಂಡ ನೋಟ್ಬುಕ್ನಲ್ಲಿ ಬರೋಬ್ಬರಿ 40 ಫೋನ್ ನಂಬರ್ಗಳು ಪತ್ತೆಯಾಗಿವೆ. ಅದರಲ್ಲಿ ತಂದೆ ರೇವಣ್ಣ ಹೆಸರು ಶಿವ ಅಂತೆ, ತಾಯಿ ಭವಾನಿ ರೇವಣ್ಣ ಹೆಸರು ಪಾರ್ವತಿ ಅಂತೆ ಬರೆದುಕೊಳ್ಳಲಾಗಿದೆ. ಅಷ್ಟೇ ಅಲ್ಲದೆ ಹಲವು ಆಪ್ತರು ಮತ್ತು ಅಪರಿಚಿತರ ಫೋನ್ ನಂಬರ್ಗಳು ಕೂಡ ಪತ್ತೆಯಾಗಿವೆ. ಮೊದಲಿಗೆ ನಂದೇ ಫೋನ್ ಅಂತ ಒಪ್ಪಿಕೊಂಡ ಪ್ರಜ್ವಲ್ ಪಾಸ್ವರ್ಡ್ ಓಪನ್ ಮಾಡುವಂತೆ ಸೂಚಿಸಿದ ವೇಳೆ ಮೊಬೈಲ್ ನಂದಲ್ಲ ಅಂತ ಅಂದಿದ್ದಾನೆ. ಆಗಾಗ ಮನೆಯವರ ಬಳಿ ಮಾತನಾಡಲು ಫೋನ್ ಬಳಕೆ ಮಾಡ್ತಿದ್ದೆ ಅಂತ ಹೇಳಿದ ಪ್ರಜ್ವಲ್ ಯಾರು ಮೊಬೈಲ್ ತಂದು ಕೊಟ್ರು ಅನ್ನೋದನ್ನ ಮಾತ್ರ ಬಾಯ್ಬಿಡ್ತಿಲ್ಲ. ಸದ್ಯ ಮೊಬೈಲ್, ಪೆನ್ ಡ್ರೈವ್ ಎಫ್ಎಸ್ಎಲ್ಗೆ ಕಳುಹಿಸಿರೋ ಪೊಲೀಸರು ರಿಪೋರ್ಟ್ಗೆ ವೇಟ್ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಇವತ್ತು ಅಲೋಕ್ ಕುಮಾರ್ ಪರಪ್ಪನ ಅಗ್ರಹಾರಕ್ಕೆ ದಿಢೀರ್ ಭೇಟಿಯನ್ನ ನೀಡಿ ಬ್ಯಾರಕ್ಗಳನ್ನ ಪರಿಶೀಲನೆ ನಡೆಸಿದ್ರು. ಜೈಲಿನ ಒಳಗೆ ಕರ್ತವ್ಯ ಲೋಪ ಕಂಡು ಬಂದಿದ್ದು ಸೋಮವಾರದ ಬಳಿಕ ಮತ್ತಷ್ಟು ಅಧಿಕಾರಿಗಳ ಅಮಾನತು ಆಗುವ ಸಾಧ್ಯತೆ ಇದೆ. ಅರುಣ್ ಕುಮಾರ್ ಎನ್, ಕ್ರೈಮ್ ಬ್ಯೂರೋ, ಅಶ್ವವೇಗ ನ್ಯೂಸ್, ಬೆಂಗಳೂರು.